27ಕ್ಕೆ ಏನು ಸಿನಿಮಾ ರಿಲೀಸ್ ಆಗ್ತಿದೆ, ಕರ್ನಾಟಕದಾದ್ಯಂತ ಹೆಚ್ಚು ಒಂದು 200 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ 27ರಿಂದ. ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಬಿಗಿನಿಂಗಿಂದಲೂ ಸಪೋರ್ಟ್ ಮಾಡಿದ್ದೀರಿ. ಈ ಸೂಪರ್ ಹಿಟ್ ಸಿನಿಮಾಗೆ 27ನೇ ತಾರೀಕು ಏನು ಕರ್ನಾಟಕದಾದ್ಯಂತ 200 ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ. ಜೊತೆಗೆ ಏನಂತಂದರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದು ನಮ್ಮ ಕರ್ತವ್ಯ. ಆದರೆ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ, ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ 1ಇಂದ ಹಿಡಿದು ಅಂದರೆ ಕಥೆ ಬರೆಯೋಕ್ಕೆ ಕೂತ್ಕೊಂಡಾಗಿಂದ ಹಿಡಿದು ಅದನ್ನು ಸಿನಿಮಾ ಟೈಟ್ಲು ಮತ್ತು ಶೂಟಿಂಗು ಪ್ರೋಸೆಸ್ಸು ಪ್ರತಿ ಹಂತದಲ್ಲೂ ಕೂಡ ಹೂವು ಎತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯಿತು. ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕೋ ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದ ಹಾಗೆ ಅದ್ಭುತವಾದಂಥ ಸಪೋರ್ಟ್ ಮಾಡಿ, ಇಲ್ಲ ಸರ್ ಚೆನ್ನಾಗಿ ಬರಲಿ, ನೀವು ಮಾಡಿ, ನೀವೇನು ಅಂದ್ಕೊಂಡಿದ್ದೀರಾ ಆ ಕಲ್ಪನೆಯಲ್ಲಿ ಏನು ಬಂದಿದೆ ಅದನ್ನು ನೀವು ಮಾಡಿ ಬಿಡಬೇಡಿ ಅಂಥೇಳಿ. ಯಾಕಂದರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತು ಒಂದು ದಿನದಲ್ಲಿ ನಡೆಯುವಂಥ ಒಂದು ಕತೆ. ಈ ಜರ್ನಿ ಕರ್ನಾಟಕದ ಬೆಳಗಾವಿಯಿಂದ ಹಿಡಿದು ಬೆಂಗಳೂರವರೆಗೂ ಶುರು ಆಗುತ್ತೆ. ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟ್ತಾ ಹೋಗುವಂಥ ಒಂದು ಕತೆ. ಇದನ್ನು ಶೂಟ್ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇದು. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರಬೇಕು. ಅಲ್ಲಿ ಪರ್ಮಿಷನ್ಸು ಕೆಲವು ಸಮಸ್ಯೆ ಆಗ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳು. ಅದೆಲ್ಲೂ ಕೂಡ ನನಗೆ ಸಲೀಸಾಗ್ತಾ ಹೋಯಿತು ಪ್ರತಿಯೊಂದು ಹಂತದಲ್ಲೂ. ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡಲಿಲ್ಲ ನನಗೆ. ಸೊ ಪ್ರತಿ ಹಂತದಲ್ಲೂ ನಾನು ತುಂಬ ಖುಷಿಯಿಂದ, ತುಂಬ ಅಂದುಕೊಂಡ ಹಾಗೆ ಅದ್ಭುತವಾದಂಥ ಲೊಕೇಶನ್ಗಳು ನನಗೆ ಸಿಕ್ತು. ನನ್ನ ಕ್ಯಾಮ್ರಾಮನ್ ನಾಗಾರ್ಜುನ್ ಅವರು ಅದನ್ನು ಅದ್ಭುತವಾಗಿ ಚಿತ್ರೀಕರಿಸ್ಕೊಟ್ರು. ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನಿಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ, ಮೇ ಬಿ ಬ್ಯುಸಿ ಆಗಿರ್ಬೋದು. ಅವರು ಕೂಡ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು, ಜೊತೆಗೆ ಮುಕುಂದ್ ಅವರು, ನನ್ನ ಕಾಸ್ಟ್ಯೂಮ್ ಡಿಸೈನರು ಜಗದೀಶ್ ಅವರು, ಆರ್ಟ್ ಡೈರೆಕ್ಟ್ರು ಸತೀಶ್ ಅವರು, ಹೀಗೆ ಎಲ್ಲರೂ ಸೇರಿ ಒಂದು 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 ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. 27ಕ್ಕೆ ನಿಮ್ಮ ಮುಂದೆ ಬಿಡ್ತೀವಿ. ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು 100 ಡೇಸ್ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಈ ಸಿನಿಮಾ ಆಗ್ಬಿಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಯಾಕೆಂದರೆ ನಿರ್ಮಾಪಕರ ಮೊದಲ ಹೆಜ್ಜೆ. ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು. ಆ ಆಲದ ಮರದ ನೆರಳಲ್ಲಿ 10 ನಿರ್ದೇಶಕರು, 10 ಕಥೆಗಾರರು, 10 ನಾಯಕರು ಬರಬೇಕು ಅನ್ನೋದು ತುಂಬ ಹಂಬಲ, ಆಸೆ. ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಲ್ಲಿ ಕಥೆಯಲ್ಲಿ ಬರೋಂಥ ಪಾತ್ರಗಳು ಭಾಷೆ ಬದಲಾಗಲ್ಲ. ಆ ಪಾತ್ರಗಳನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳು ಕಥೆಯೊಳಗೆ ಬರಲ್ಲ. ಹಾಗಾಗಿ ಮೇಯ್ನ್ ನಮ್ಮ ಭಾಷೆ ಏನಿದೆ ಆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ, ಮಂಗಳೂರಿಗೆ ತಕ್ಕ ಹಾಗೆ, ಕರಾವಳಿಗೆ ತಕ್ಕ ಹಾಗೆ, ಕೊಡಗು ತಕ್ಕ ಹಾಗೆ ಬದಲಾಗಲ್ಲ. ಒಂದೇ ಭಾಷೆನೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. 6 ತಿಂಗಳ ಹಿಂದೆ ಶೂಟ್ ಆಯಿತು ಸರ್. ಕಂಪ್ಲೀಟ್ ಶೂಟ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿಸಿ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ಗೆ ಹೋದರು. ಬಿಗ್ ಬಾಸ್ಗೆ ಹೋಗಿದ್ದ ಅವರು 3 ತಿಂಗಳು ಏನು ಒಳಗಿದ್ರು ಅಷ್ಟರೊಳಗೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಡಿಸೆಂಬರ್ 1 ಲಾಂಚ್ ಮಾಡಿದ್ವಿ. ಮೇ ಬಿ ಡಿಸೆಂಬರ್ 18 ಅವ್ರು ಬಂದಿದ್ದು ಹೊರಗಡೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರೂ ಇಲ್ಲ ಅವರು, ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದೂ ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂಥ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ. ಜನ ಇದನ್ನು ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದರೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂಥ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ಸಿನಿಮಾಗಳ ಅಂಕೆ ತುಂಬ ಕಮ್ಮಿ. ಸೂಫ್ರಮ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು.
ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಇನ್ಯಾವುದು ಕಾಮಿಡಿ ಜಾನರ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರೋಂಥ ಸಿನಿಮಾಗಳೆಲ್ಲವೂ ಕೂಡ ಅಲ್ಲಲ್ಲ ಈಗ ಏನು ಹೇಳ್ತಿರೋದು, ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕೆಂದರೆ ಯೂಟ್ಯೂಬರ್ಸು ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನು ಸಿನಿಮಾ ಮಾಡ್ತಿದ್ದಾರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿದೆ ಅಂತಂದರೆ ಅದು ತುಂಬ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್, ಅದು 100%. ಅದು ಇನ್ನೂ 4-5 ವಾರ ಓಡಲಿ, ನಮ್ಮ ಸಿನಿಮಾ ಜೊತೆಗೆ ಅದನ್ನು 15 ಡೇಸ್ ಆಗಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗಲೂ ಎಲ್ಲ ಸಿನಿಮಾಗಳು ಆಗಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗೋದು ಯಾವಾಗ? ಜನ ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆದಾಗ, ಜನ ಅದನ್ನು ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟೇ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗಲೇ ಹೇಳಿದಾಗೆ ಕತೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗದೇ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಿದೆ ಸರ್. ಸಾಧು ಸರ್ ಪಾತ್ರದಿಂದ ಇಲ್ಲ, ಇಲ್ಲಿ ಏನಾಗಿದೆ, ನಾವು ಯಾವ ಭಕ್ತ ವೃಂದಕ್ಕೂ ಕೂಡ ನೋವಾಗದೇ ಇರೋ ಹಾಗೆ ಆ ಪಾತ್ರನ ಡಿಸೈನ್ ಮಾಡಿದ್ದೀವಿ. ಆಮೇಲೆ ಎಷ್ಟೋ ಸ್ವಾಮೀಜಿಗಳು ತುಂಬ ಅಧರ್ಮದ ಹಾದಿಯಲ್ಲಿ ಹಿಡಿದು ಜೈಲಲ್ಲಿದ್ದಾರೆ. ಸೊ ಆ ವರ್ಗ ತಗೊಂಡ್ರೆ ಎಷ್ಟೋ ಜನರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಆ ಥರದ್ದು ಅಲ್ಲ ಇದು. ಈ ಪಾತ್ರ ಕಂಪ್ಲೀಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಪಾತ್ರ. ಸೊ ನಿಮಗೆ ಯಾವುದೇ ನೆಗೆಟಿವಿಟಿ ಕಾಣ್ತಿಲ್ಲ ಪಾತ್ರದಲ್ಲಿ. ಸಿನಿಮಾ ನೋಡಿದ ಮೇಲೂ ಕೂಡ ನೆಗೆಟಿವಿಟಿ ಇರಲ್ಲ. ಅದು ತುಂಬ ಪಾಸಿಟಿವ್ ಆಗಿ 4 ಜನರಿಗೆ ಮಾದರಿಯಾಗಿ ಈ ಥರ ಮಾಡಬಾರ್ದು ಅನ್ನೋ ಒಂದು ಸಾರಾಂಶನ ಹೇಳುವಂಥ ಒಂದು ಗಟ್ಟಿ ಪಾತ್ರ ಅವರು ಮಾಡೋಂಥ ಪಾತ್ರ. ಯಾಕೆಂದರೆ ಅಷ್ಟು ಎಂಟರ್ಟೈನ್ ಆಗಿರುವಂಥ ಪಾತ್ರ ಸಾಧು ಸರ್ ಮಾಡಿದ್ರೇ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೇ ಏನು ಕನಸು ಕಟ್ಕೊಂಡಿದ್ನ, ಆ ಕನಸು ಈಡೇರಿದಂಥ ಕ್ಷಣ ಅವರು ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗೋ ಅಂತ ಅಂದ್ಬಿಟ್ಟು ಬೆಂದು ತಟ್ಟಿದ್ರಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಕೊತೀನಿ. ಯಾಕಂದರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂಥ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನು ಬೆಂಬಲಿಸಿದ್ದಾರೆ, ಬೆಂತಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅಣ್ಣವರು ಡಾನ್ ಥರ ಇದ್ದಾರೆ. ಅವರು ಡಾನ್ ಅಲ್ವಾ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬರ್ತಾ ಇದ್ದಾರೆ 2 ನಿಮಿಷ. ಡಾನ್ ಯಾವಾಗಲೂ ಲೇಟು. ಪಾಸಿಟಿವ್ ಅಂತ ಹೇಳಿದಾಗ ನೀವು ವ್ಯವಹಾರದ ವಿಚಾರ ಕೇಳಿದ್ರಿ, ಅದರಲ್ಲಿ ಈ ಅಂಶ ಕೂಡ ಬರುತ್ತೆ. ಸೊ ನಾವು ಬಿಗಿನಿಂಗಿಂದ ಏನು ನಾವು ಪಾಸಿಟಿವ್ ಆಗಿ ಬಂದ್ವಿ. ಸಿನಿಮಾ ಎಲ್ಲ ಮಾಡಿ ಮುಗಿದು ನಾವು ಡಿಸೆಂಬರ್ 1 ಲಾಂಚ್ ಆದಮೇಲೆ ಇನ್ನೂ ನಮ್ಮ ಸಿನಿಮಾದ ಬಿಸ್ನೆಸ್ ವಿಚಾರವಾಗಿ ಇನ್ನೂ ಪಾಸಿಟಿವ್ ಬೆಳವಣಿಗೆಗಳು ತುಂಬ ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ನಮ್ಮ ನಾಯಕ ನಟರು ಗಿಲ್ಲಿ ನಟ ಅವರು ಬಿಗ್ ಬಾಸಲ್ಲಿ ವಿನ್ ಆದ್ರಲ್ಲ, ಅದಾದಮೇಲೆ ನಮ್ಮ ಸಿನಿಮಾದ ಹೈಪ್ ಇನ್ನೂ ಜಾಸ್ತಿ ಆಯಿತು. ಇರೋ ಫ್ಯಾಕ್ಟ್ ಅದು. ಸೊ ಸೂಪರ್ ಹಿಟ್ ಅನ್ನೋದು ಎಲೆಮರೆಕಾಯಿ ಆಗಿತ್ತು ನಾನು ಅನೌನ್ಸ್ ಮಾಡೋವರೆಗೂ. ಅನೌನ್ಸ್ ಮಾಡಿದ್ಮೇಲೆ ಮುಂದೆ ಕಾಣ್ತು. ಗಿಲ್ಲಿಯವರು ಯಾವಾಗ ವಿನ್ ಆದ್ರೋ ವೆರಿ ಇಮಿಡಿಯೇಟು ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಯಿತು. ಅದರ ಪ್ರಭಾವ ನಮ್ಮ ಸಿನಿಮಾದ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಿದೆ. ಅದರ ಪ್ರಭಾವ ನಾನು ಸಿನಿಮಾ ರಿಲೀಸ್ ದಿನ ಅದನ್ನು ಅನೌನ್ಸ್ ಮಾಡ್ತೀನಿ ಏನಾಗಿದೆ ವ್ಯವಹಾರದ್ದು ಅಂತ. ನಿರ್ಮಾಪಕರ ಮದುವೆ ಆಗೋಗಿದೆ. ಸಿನಿಮಾ ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಅವರ ಮದುವೆ ಖರ್ಚನ್ನು ಕಮ್ಮಿ ಮಾಡಿ ಆ ಖರ್ಚಲ್ಲಿರುವಂಥ ದುಡ್ಡನ್ನು ಸಿನಿಮಾ ಮಾಡಲೇಬೇಕು ಅಂತ 5-6 ವರ್ಷದಿಂದ ಕೂಡಿಟ್ಕೊಂಡು ಮಾಡಿದಂಥ ಒಂದು ಕನಸಿದು. ಇಲ್ಲ ಆಲ್ರೆಡಿ ಮದುವೆ ಆಗಿದೆ. ಮದುವೆ ದೇವಸ್ಥಾನದಲ್ಲಾಗಿ ಅದನ್ನ ನಾವು ಖರ್ಚನ್ನ ಕಮ್ಮಿ ಮಾಡಿಕೊಂಡು ಸಿನಿಮಾಗೆ ಬಂಡವಾಳ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು ಡೈರೆಕ್ಟರ್ ವಿಜಯಾನಂದ ಸರ್.